ಪರಮಾತ್ಮ ಒಬ್ಬ ಇದ್ದಾನೆ. ತಮ ರಜ ಮತ್ತು ಸತ್ವಗುಣದಿಂದ ಹೊಂದಿದ್ದಾರೆ. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ಹೇಳ್ಬೋದು. ಈಗ ಬ್ರಹ್ಮ ಇದ್ದಾವ ಏನು ಮಾಡ್ತಾನೆ ಅಂದ್ರೆ ಸೃಷ್ಟಿ ಮಾಡ್ತಾನೆ. ವಿಷ್ಣು ಇದ್ದಾವ ಆ ಸೃಷ್ಟಿಯನ್ನು ಕಾಪಾಡ್ತಾನೆ. ಮತ್ತು ಶಿವ ಇದ್ದಾವ ಏನು ಮಾಡ್ತಾನಂದ್ರೆ ಪಾಪ ಹೆಚ್ಚಾದಾಗ ನಾಶ ಮಾಡ್ತಾನೆ. ಹಿಂಗೆ ಮೂರು ಮಂದಿ ಒಬ್ರ ಅಂತ ಹೇಳ್ಬೋದು. ಅಲ್ದ ಈ ತ್ರೈಮೂರ್ತಿಗಳು ಅನೇಕ ಸಲ ಅವತಾರಗಳನ್ನು ತಗೊಂಡ ಭೂಭಾರ ಕಡಿಮೆ ಮಾಡಲಿಕ್ಕೆ ಭೂಮಿಗೆ ಬರ್ತಾರ ಅಂಥೇಳಿ ಪುರಾಣಗಳಲ್ಲಿ ಹೇಳ್ಯಾರ. ಆ ರೀತಿ ವಿಷ್ಣು ಇದ್ದಾವ ಭೂಭಾರ ಕಡಿಮೆ ಮಾಡಲಿಕ್ಕೆ ದಶಾವತಾರಗಳನ್ನ ತಗೊಂಡ ಭೂಮಿ ಮೇಲೆ ಬಂದ ಅಂಥೇಳಿ ನಿಮ್ಮೆಲ್ರಿಗೂ ಗೊತ್ತದ. ಹಂಗೆ ಆ ದಶಾವತಾರಗಳು ತಗೋಲಿಕ್ಕೆ ಅಂದ್ರೆ ವಿಷ್ಣು ಇದ್ದಾವೇನು ದಶಾವತಾರಗಳನ್ನ ಎತ್ತಿದ ಅದಕ್ಕೆ ಅನೇಕ ಕಾರಣಗಳವ. ಆದ್ರೆ ಅದರಲ್ಲಿ ಏಕಾದಶಿ ಋತದ ಮಹತ್ವನೂ ಕಾರಣ ಅಂತ ಒಂದು ಹೇಳ್ಬೋದು. ಅದಕ್ಕೆ ಇವತ್ತು ನಾನು ನಿಮಗೆ ಒಂದು ಏಕಾದಶಿ ಋತದ ಮಹತ್ವ ಇರುವಂಥ ಒಂದು ಕಥೆಯನ್ನು ಹೇಳ್ತೀನಿ. ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ನೀವು ಕಥೆ ಪೂರ್ಣ ಕೇಳ್ರಿ, ಒಂದು ಲೈಕ್ ಕೊಟ್ಟು ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಾಮೆಂಟ್ ಬರೀರಿ ಏನು ಕಥೆ ಕೇಳಬೇಕು ನೆಕ್ಸ್ಟ್ ಅಂಥೇಳಿ. ಮತ್ತು ಜೊತೆಗೆ ಒಂದು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ಒಂದಾನೊಂದು ಕಾಲದಾಗ ಅಂಬರೀಷ ಅಂತ ಒಬ್ಬ ರಾಜ ಇದ್ದ. ಆ ರಾಜ ಭಾಳ ಒಳ್ಳೆಯವಿದ್ದ. ಮತ್ತು ಅತಿಥಿ ಸತ್ಕಾರಗಳನ್ನ ಮಾಡ್ಕೊಂಡು ರಾಜ್ಯಭಾರನ ಸಹಿತ ಭಾಳ ಚೆನ್ನಾಗಿ ಮಾಡ್ತಿದ್ದ. ಜೊತೆಗೆ ಅವ ವಿಷ್ಣು ಭಕ್ತನಿದ್ದ. ವಿಷ್ಣುವನ್ನು ದಿನಾಲೂ ಸ್ಮರಣೆ ಮಾಡೋದು, ಪೂಜೆ ಮಾಡೋದು ಅಲ್ಲದೆ ಅವ ತನಗೆ ತಿಳುವಳಿಕೆ ಬಂದಾಗಿನಿಂದನೂ ಏಕಾದಶಿ ಋತವನ್ನು ಚಾಚು ತಪ್ಪದೆ ಪದ್ಧತಿ ಪ್ರಕಾರ ಸರಿಯಾಗಿ ಮಾಡ್ಕೊಂಡು ಬಂದಿದ್ದ. ಹಂಗಿರುವಾಗ ಒಂದು ಸಲ ಒಂದು ಗಳಿಗೆ ಸಾಧನ ದ್ವಾದಶಿ ಬಂತು. ಅಂದ್ರೆ ಏಕಾದಶಿ ಮರನೇ ದಿವಸ ದ್ವಾದಶಿ ಇರ್ತದಲ್ರಿ, ಅದು ಒಂದು ಗಳಿಗೆ ಸಾಧನ ದ್ವಾದಶಿ ಇತ್ತು. ಅವತ್ತಿನ ದಿವಸ ಹಿಂದಿನ ದಿವಸ ಅಂತೂ ಏಕಾದಶಿ ಮಾಡಿದ್ದ, ಅದು ದ್ವಾದಶಿ ಪಾರಣೆನೂ ಮಾಡೋದಿತ್ತು. ಆವಾಗ ಏನಾತಂದ್ರೆ ದುರ್ವಾಸ ಮುನಿಗಳಿಗೆ ಈ ರಾಜಂದು ವೃತ ಭಂಗ ಮಾಡಬೇಕು ಅಂಥೇಳಿ ಮನಸ್ಸಾತು. ಅದಕ್ಕೆ ಅವ್ರು ಏನು ಮಾಡಿದ್ರಂದ್ರೆ ಬರ ರಾಜನ ರಾಜ್ಯದ ಕಡೆ ಬರ್ಲಿಕ್ಕತ್ರು. ದೂರ್ನಿಂದ ರಾಜ ಇದ್ದಾವ ದುರ್ವಾಸ ಮುನಿಗಳನ್ನ ಬರೋದನ್ನ ನೋಡ್ದ. ಆಮೇಲೆ ಮತ್ತು ದುರ್ವಾಸ ಮುನಿಗಳು ಅಂತಂದ್ರೆ ಸ್ವಲ್ಪ ಎಲ್ಲರೂ ಹೆದರತಾರಲ್ರಿ, ಹಂಗೆ ಅಂಬರೀಷನು ಹೆದರ್ತಿದ್ದ. ಅಂದರೂ ಬರ ಹೋದವನ ಅವ್ರನ್ನ ಅಗದಿ ಆದರಪೂರ್ವಕವಾಗಿ ಕರ್ಕೊಂಡು ಬಂದು ಆಸನ ಮೇಲೆ ಕೂಡಿಸಿ ಅವರಿಗೆ ಎಲ್ಲ ಥರದ ಪೂಜೆ ಪುನಸ್ಕಾರಗಳು ಮಾಡಿ ಅತೀ ವಿನಯದಿಂದ ಅವರಿಗೆ ಹೇಳ್ದ, ಮತ್ತು ಇವತ್ತಿನ ದಿವಸ ಒಂದು ಗಳಿಗೆ ಸಾಧನೆ ಏಕಾದಶಿ ಅದ. ಮತ್ತು ಮುನಿಗಳ ನೀವು ಲಘುನ ನದಿ ದಂಡಿಗೆ ಹೋಗಿ ನಿಮ್ಮೆಲ್ಲ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಪಾರಣೆ ಬಿಡಲಿಕ್ಕೆ ಲಘುನ ಬರ್ರಿ ಅಂಥೇಳಿ ಅತೀ ವಿನಯದಿಂದ ಅವ್ರು ಕೇಳ್ಕೊಂಡ. ಮತ್ತು ದುರ್ವಾಸ ಮುನಿಗಳು ಆಯ್ತಪ್ಪ ಅಂತಂದರು. ನದಿ ಕಡೆ ಹೋದರು. ಹೋಗಿ ಅಲ್ಲೆಲ್ಲ ತಮ್ಮದೆಲ್ಲ ಮುಗಿಸಿ ಸ್ನಾನ ಮುಗಿಸಿ ಧ್ಯಾನ ಮಾಡೋದ್ರಾಗ ಮಗ್ನಾಗಿಬಿಟ್ರು ಅವರು. ಈ ಅಂಬರೀಷ್ ರಾಜಾಗ ತಳಮಳ ಶುರು ಆಯ್ತು. ಟೈಮರಿ ಹತ್ರ ಬರ್ಲಿಕ್ಕತ್ತದ, ದುರ್ವಾಸ ಮುನಿಗಳರೆ ಬಂದಿಲ್ಲ, ಅತಿಥಿಗಳನ್ನ ಬಿಟ್ಟು ಪಾರಣಿ ಹೆಂಗೆ ಬಿಡೋದು, ಹಿಂಗೆ ಚಿಂತೆ ಆಗ್ಲಿಕತ್ತೆ ಅವಾಗ. ಅಂಬರೀಷ್ ಮಹಾರಾಜ ಒಂದು ಸೌನ ಗಡಿಬಿಡಿಲಿ ಅಡ್ಡಾಡ್ಲಿಕತ್ತ. ಯಾಕಂದ್ರೆ ದುರ್ವಾಸ ಮುನಿಗಳಿನ್ನ ಬರಲಿಲ್ಲ. ಜೊತೆಗೆ ಅವ ಎಲ್ಲ ಅನೇಕ ಭಕ್ಷ್ಯಗಳನ್ನೆಲ್ಲ ಮಾಡಿಸಿದ್ದ. ಅಂದರೂ ಟೈಮ್ ಆಗ್ಲಿಕ್ಕೆ ಬಂತು, ದುರ್ವಾಸ ಮುನಿಗಳು ಬರಲಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತೇಳಿ ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಂಥ ಏಕಾದಶಿ ಋತ ಎಲ್ಲಿ ತಂದು ಭಂಗ ಆಗ್ತದೋ ಅಂಥೇಳಿ ಅವೇನು ಮಾಡ್ದ ಅಂದ್ರೆ ತೀರ್ಥ ತಗೊಂಡ ಪಾರಣಿ ಮಾಡಿಬಿಟ್ಟ. ಮುಂದೆ ನದಿಯಿಂದ ದುರ್ವಾಸ ಮುನಿಗಳು ಹೊಳ್ಳಿ ಬಂದರು. ಆಮೇಲೆ ಈ ರಾಜ ಪಾರಣಿ ಮಾಡಿದ್ದವರಿಗೆ ಗೊತ್ತಾಗ್ಬಿಡ್ತು, ಯಾಕಂದ್ರೆ ಅವರಂತೂ ತ್ರಿಕಾಲದರ್ಶಿಗಳಲ್ರಿ. ಆಮೇಲೆ ಅವ್ರಿಗೆ ಶಿಷ್ಟ ಬಂದ್ಬಿಡ್ತು. ರಾಜ ಹೇಳಿದಂದ್ರು, ಅಲ್ಲ ನೀ ಎಂಥ ದುರಾತ್ಮ ಹಿಡ್ದಿದ್ದಿ, ಅತಿಥಿಗಳನ್ನ ಬಿಟ್ಟು ನೀ ಪಾರಣಿ ಮಾಡ್ತೀಯ ಅಂದ್ರೆ ಈಗ ನೀ ದೊಡ್ಡ ಪಾಪ ಮಾಡಿದಿ, ಮತ್ತು ನಿನಗೆ ನಾನು ಈಗ ಶಾಪ ಕೊಡ್ತೀನಿ ಅಂಥೇಳಿ ಶಾಪ ಕೊಡ್ಲಿಕ್ಕೆ ಮುಂತಾಗ್ಬಿಟ್ರು. ಆಮೇಲೆ ಭಾಳ ಅಂಬರೀಷ್ ಅವ್ರಿಗೆ ಬಿಡ್ಕೊಂಡ, ನನ್ನ ತಪ್ಪಾತ್ರಿ, ನಾ ಮಾಡಬಾರ್ದಾಗಿತ್ತು, ನಂಗೆ ಕ್ಷಮ ಮಾಡಿರಿ, ನೀವು ನಂಗೆ ಶಾಪ ಕೊಡಬೇಡ್ರಿ ಅಂಥೇಳಿ ಅತೀ ಬೇಡ್ಕೊಳ್ಕತ್ತ. ಅಂದರೂ ಸಹಿತ ಅವ್ರು ಇಲ್ಲ ನಡೆಯಂಗಿಲ್ಲ, ಕೊಡವನ ಶಾಪ ಅನ್ಲಿಕ್ಕತ್ತ. ಆಮೇಲೆ ಏನು ಮಾಡ್ದ ಅಂಬರೀಷ್ ಮಹಾರಾಜ ಅಂದ್ರೆ ಅವ ಒಂದಸನ ವಿಷ್ಣುನ ಸ್ಮರಣೆ ಮಾಡ್ಲಿಕ್ಕತ್ತ.
ಶ್ರೀಹರಿ ನೀನ ಬಂದು ಕಾಪಾಡಬೇಕಪ್ಪ ನನ್ನ, ನೀನ ಬಂದು ಕಾಪಾಡಬೇಕು, ನೀನ ಇಲ್ಲಿದ್ದರಿಂದ ಹೊರಗೆ ತರಬೇಕು ನನ್ನ ಅಂತೇಳಿ ಒಂದು ಸೌನ ಬೇಡ್ಕೊಲ್ಕತ್ತ. ಶ್ರೀಹರಿಗೆ ಮನಸ್ಸು ಕರೀತು, ಪ್ರತ್ಯಕ್ಷ ಆದ. ಅಂಬರೀಷಿಗಂದ ನೀ ಸುಮ್ಮಿರು ಅಂತ ಹೇಳಿ ಆಮೇಲೆ ದುರ್ವಾಸ ಮುನಿಗಳಿಗೆ ಹೇಳ್ದ, ನೋಡ್ರಿ ಇವ ನನ್ನ ಸತ್ಯವಂತ ಭಕ್ತ ಇದ್ದಾನ, ಇವನ್ನ ಕಾಪಾಡಲಿಕ್ಕೆ ಬೇಕು. ಮತ್ತು ನೀವು ಶಾಪ ಕೊಡ್ತೇನಂತ ಮುಂದಾಗಿರದ ಮೇಲೆ ಶಾಪ ಹಿಂಗೆ ತಕ್ಕೋಲಿಕ್ಕಾಗಂಗಿಲ್ಲ. ಅದೇನು ಶಾಪ ಕೊಡೋರಿದ್ರಿ ಇವಂಗ ಅದನ್ನು ನೀವು ನನಗೆ ಕೊಟ್ಟು ಬಿಡ್ರಿ ಅಂಥೇಳಿ ವಿಷ್ಣು ಇದ್ದವ ದುರ್ವಾಸ ಮುನಿಗಳ ಮುಂದೆ ಬೇಡ್ಕೊಂಡ. ಆಮೇಲೆ ದುರ್ವಾಸ ಮುನಿಗಳು ಒಳಗೆ ನಕ್ಕರು. ಕೇಳಿ ಅವ್ರ ತ್ರಿಕಾಲ ಜ್ಞಾನಿಗಳಲ್ರಿ. ಆಮೇಲೆ ಏನು ಮಾಡಿದರು ಅಂದ್ರೆ, ಇಲ್ಲ ಮತ್ತು ಆಯಿತು, ಇವಾಗ ರಾಜಾಗ ಏನು ಶಾಪ ಕೊಡಾಮಿದ್ದಿ ಅಂತ ಗೊತ್ತದೆ ನಿನಗೆ, ಅಖಿಲ ಯೋನಿ ಒಳಗೆಲ್ಲ ನಿನ್ನ ಜನ್ಮ ಆಗಲಿ ಅಂಥೇಳಿ ನಾ ಶಾಪ ಕೊಡಾಮಿದ್ದೆ ಅಂದಮ್ಯಾಗ ಮತ್ತೆ ಇನ್ನೇನು ಮಾಡೋದು, ಅವ್ನು ಕೊಡೋ ಶಾಪ ನಿನಗೆ ಕೊಡಬೇಕಂದ್ರೆ ನೀನು ಹಂಗೆ ಮಾಡು, ಅಖಿಲ ಯೋನಿಯೊಳಗೆ ನಿನ್ನ ಜನ್ಮ ಆಗಲಿ ಅಂಥೇಳಿ ವಿಷ್ಣುಗೆ ಶಾಪ ಕೊಟ್ಟರು ದುರ್ವಾಸ ಮುನಿಗಳು. ಮತ್ತು ಎಲ್ಲ ಮುಗಿಸಿ ಅಲ್ಲಿಂದ ಹೊರಟು ಹೋದರು. ಹಿಂಗೆ ಏಕಾದಶಿ ಋತದ ಮಹತ್ವವನ್ನು ಹೇಳ್ಬೋದು. ಅದರಿಂದ ವಿಷ್ಣು ಇದ್ದಾವ ಸಹಿತ ಬಂದು ತನ್ನ ಭಕ್ತನ್ನ ಕಾಪಾಡಿದ, ಅವನಿಗೆ ಬರಬೇಕಾದಂಥ ಶಾಪ ತಗೊಂಡ ಅಂದ್ರೆ ಏಕಾದಶಿ ಋತ ಎಷ್ಟು ಮಹತ್ವದ್ದು ಅಂಥೇಳಿ ಈ ಕಥೆಯಿಂದ ನಾವು ತಿಳ್ಕೊಬೋದು. ಮುಂದಿನ ವಾರ ಮತ್ತೆ ಭೇಟಿಯಾಗೊಂಡ್ರೆ ಧನ್ಯವಾದಗಳು.